ವೀಕ್ಷಕರೇ ನಮಸ್ಕಾರ. ಇವತ್ತಿನ ಏನಪ್ಪಾ ಅಂದ್ರೆ ಒಂದು ಹುಮನಾಬಾದ್ ನ ವಾಜರಿ ಬಡಾವಣೆಯಲ್ಲಿದ್ದೀವಿ. ವೀಕ್ಷಕರೇ ನಿಜಕ್ಕೂ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಹೌದು ವೀಕ್ಷಕರೇ, ಸರಿ ಸುಮಾರಾಗಿ ತಾಯಿ ಭವಾನಿಯ ಮಂದಿರದಲ್ಲಿ ನಿನ್ನೆ ಒಂದು ಸಾಯಂಕಾಲದಿಂದ ಇವತ್ತಿನ ಬೆಳಗಿನ ಜಾವದಲ್ಲಿ ಸರಿ ಸುಮಾರಾಗಿ ಭಕ್ತರು ದಂಡೆ ಹರಿದು ಬರ್ತಾ ಇದೆ. ಯಾಕಂದ್ರೆ ವಿಶೇಷವಾಗಿ ಇಲ್ಲಿ ತಾಯಿ ಭವಾನಿಯ ಒಂದು ಸುಮಾರು 30-40 ವರ್ಷಗಳ ಹಿಂದೆ ಏನ್ ಪೂಜೆ ಮಾಡುವಂತ ಒಂದು ವಿಗ್ರಹವಿತ್ತು. ಆ ವಿಗ್ರಹ ಏಕಾಏಕಿಯಾಗಿ ಏನಪ್ಪಾ ಅಂದ್ರೆ ತಾಯಿ ಕಣ್ಣನ್ನ ತೆರೆದಿದ್ದಾಳೆ ಅನ್ನುವಂಥದ್ದನ್ನ ಏನಪ್ಪಾ ಅಂದ್ರೆ ಭಕ್ತರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಇದರ ಕುರಿತಾಗಿ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡೆಯೋಣ. ಏನೆಲ್ಲ ಆಗಿದೆ, ಯಾವ ರೀತಿಯಾದಂತ ಪವಾಡವಾಗಿದೆ. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಹಬ್ಬ ಕೂಡ ಸಮೀಪಿಸ್ತಾ ಇದೆ. ನಿನ್ನೆ ಕೂಡ ಶುಕ್ರವಾರವಿತ್ತು. ಅಂದಿನ ದಿನ ಸಾಯಂಕಾಲದಲ್ಲಿ ದೇವಿ ಈ ರೀತಿಯಾದಂತ ಪವಾಡ ಆಗಿದೆ ಅಂತೇಳಿ ಇಲ್ಲಿನ ಏನಂದ್ರೆ ನಿವಾಸಿಗಳು ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಖರವಾಗಿ ಏನಾಗಿದೆ ಅನ್ನೋದನ್ನ ಬನ್ನಿ ಸ್ವತಃ ಪೂಜಾರಿಯೊಂದಿಗೆ ಮಾತಾಡೋಣ. ಮೂರ್ತಿ ಪ್ರತಿಷ್ಠಾಪನೆ ಆಗಿ ಮೂರು ತಿಂಗಳಿತ್ತು. ಎಲ್ಲಾ ಮಾಲ್ಗಂಬ ಆಗಲಿ ಎಲ್ಲಾ ಉದ್ಘಾಟನೆ ಎಲ್ಲಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಇಲ್ಲಿಂದ ಮುಖಂಡರು ಕಲ್ತು ಮಾಡಿದ್ರಿ. ಸಮಾಜ ಹಿರಿಯರು ಕಲ್ತಿ ನಿನ್ನೆ ಸಾಯಂಕಾಲ 5-6 ಗಂಟೆಗೆ ಆ ಮೂರ್ತಿಯಲ್ಲಿ ಏನಪ್ಪ ಅಂದ್ರೆ ಕಣ್ಣಿನ ದೃಶ್ಯ, ದೇವಿ ಕಣ್ಣು ತೆರತಕ್ಕಂತ ಕಂಡು ಬಂತು. ಅಂದ್ರೆ ಆ ವಿಗ್ರಹ ಎಷ್ಟು ದಿವಸಗಳದಿತ್ತು? ಸುಮಾರು 35-40 ವರ್ಷದಿಂದ ಅದರಿ ವಿಗ್ರಹ. ನಿನ್ನೆ ಶುಕ್ರವಾರ ದಿವಸ ಹೇಗಾಯ್ತು ಏನು ಅಂತ ಹೇಳಿದ್ರು. ಈಗ ನಮ್ಮ ಇಲ್ಲಿ ಭಕ್ತರು ದಿನ ಅಪ್ಲೋಡ್ ಮಾಡ್ತಾರೆ ಫೋಟೋಸ್. ದಿನ ವಾಟ್ಸಪ್ ಎಲ್ಲರಿಗೂ ಗ್ರೂಪ್ ಹೋಯ್ತಾವ. ಅವ್ರ ಏನಪ್ಪಾ ಜೂಮ್ ಮಾಡಿ ನೋಡಿದಾಗ ಅದು ಅವ್ರಿಗೆ ಕಾಣ್ಯದ. ದಿನ ಒಬ್ರದ್ದು ಅಭಿಷೇಕ ಇರ್ತದ, ಅವರು ಜೂಮ್ ಮಾಡಿ ನೋಡ್ರೆ ಅವ್ರಿಗೆ ಕಾಣ್ಯದ್ರಿ. ಅದು ನಮಗ್ ಬಂದ್ ಹೇಳಿದ್ಮೇಲೆ ಎಲ್ಲರೂ ಬಂದ್ಮೇಲೆ ಅದು ಸತ್ಯ ಅದ ಇರೋದು. ಈಗ ಬರ್ತಕ್ಕಂತ ದಸರಾ ಇದ್ದ ಸಲಕ್ಕೆ ಅದು ಏನೋ ಶುಭ ಸೂಚನೆ, ಈ ದೇವ್ರದು ದೇವಿ ಮಾತೆದು ಶುಭ ಸೂಚನೆ ಅಂತ ತಗೋಬೇಕ್ರಿ ಇದಕ್ ನಾವು. ಅಲ್ಲಿ ನಡೆದು ಎಲ್ಲಾ ಭಕ್ತರ ಜನಸಾಗರ ಬಹಳ ಮಂದಿ ನೋಡ್ಲತ್ತೀರಿ ನಾವು. ದಿನ ಡೈಲಿ ಅಭಿಷೇಕ ನಡೀತಾ ದೇವ್ರು, ಡೈಲಿ ವರ್ಷಾಂಚರಿ ಭಕ್ತರು ದಂಡೆ ಹರಿದು ಬರ್ತಾ ಇದೆ. ಇಲ್ಲಿ ಹಳೆಯ ಮೂರ್ತಿ ಪವಾಡ ಹಳೆಯ ಮೂರ್ತಿ ಇದು. ಹೊಸ ಮೂರ್ತಿ ಪಂಡ್ರಾಪುರ್ಲಿಂದ ಅಂದ್ರೆ ಇಲ್ಲಿ ಕುಣಶಾರಿ. ಇದು ಹಳೆ ಮೂರ್ತಿ ಇದ ಕಡೆ ಇಲ್ಲಿ ಪವಾಡ ನಡೆದ್ರಿ ಇದು. ಹುಮನಾಬಾದ್ ತಾಲೂಕಾ ವಾಂಜಲಿ ಗ್ರಾಮದಲ್ಲಿ 30 ವರ್ಷ ಹಿಡಿದು ಅಂಬಾಬಾಯಿ ದೇವರಿದ್ರು. ಆಮೇಲೆ ಏನಾಯ್ತು, ಭಿನ್ನ ಆಗ್ಯದ ಅಂತ ಹೇಳಿ ಮೂರ್ತಿ ಚೇಂಜ್ ಮಾಡಿದೆವು. ಆ ಮೂರ್ತಿ ಮೊದಲಿಗೆ ಒಂದು ಕಲ್ಲಿನ ಗುಂಡು ಸಣ್ಣದಿತ್ತು. ಈಗ ಏನಾಗ್ಯದ ಆಟೋಮೆಟಿಕ್ ದೊಡ್ಡದಾಗಿರೋ ಕಣ್ಣು ಕಾಣಿಸುತ್ತವ. ಈಗೆಲ್ಲ ನಾವು ದಿನ ಒಬ್ರು ಅಭಿಷೇಕ ಮಾಡ್ತೇವೆ. ಅಭಿಷೇಕ ಮಾಡಿಸೋದು ಸ್ವಲ್ಪ ಸರಿಯಾಗಿ ನಡೆದು ಕಾಣುತ್ತೆ. ಇದಕ್ಕೆಲ್ಲ ಜನರಿಗೆ ಧರಿಸಿ ನಾವೇನಾದ ತೋರಿಸಿದ್ರು. ಸರ್, ಇದು ಮಂದಿರ ಎಷ್ಟು ವರ್ಷಗಳದಿದೆ, ಎಷ್ಟು ಪುರಾತನದಿದೆ? 35 ವರ್ಷ. ಈ ರೀತಿ ಪವಾಡ ಈಗ ಆಗಿದೆ, ಹಿಂದಕ್ಕೆ ಏನಾದ್ರು ಆಗಿದೆ? ಪವಾಡ ಸ್ಟಾರ್ಟಿಂಗ್ ಇದ್ದು ಪವಾಡ ಅದ ರೀ ಇವ್ರದ್ದು. ವರ್ಷಿಗೆ 25-30 ಕುರಿಗಳನ್ನು ಗದಿ ಕೊಡ್ತೇವೆ ನಾವು. ದೇವರಿಗೆ ಹಬ್ಬ ಕಾಂಡ ಮಾಡ್ತೇವೆ. ದೊಡ್ಡ ಪ್ರಮಾಣದ ಜಾತ್ರೆ ಮಾಡ್ತೇವೆ. ಆಯ್ತು, ಈ ವರ್ಷದಿಂದ ಇದು ಹೊಸದು ಕಾಣ್ತದೆ. ದೇವಿ ಅದೆಲ್ಲ ದೇವಿದೆ ಬರುತ್ತೆ ಸರ್. ನಾವು ಏನ್ ಹೇಳಿ ಎಲ್ಲ ಮಾತೇ ಅಲ್ಲ ಸರ್. ಸಾಕ್ಷಾತ್ ನಾವು ನೋಡತ್ತೀವಿ ಅಲ್ಲೋ ಜನರು ಬಂದು ಕಣ್ ಬಂದ ತಾಯಿ ಅಂತ ಹೇಳ್ತಾರೆ. ಭಜನೆ ಮಾಡ್ತೇವೆ. ತಾಯಿ ಬಂದಿನ ಚೆನ್ನಾಗಿ ನಡ್ತಿದ್ ನೋಡ್ತೇವ್ರಿ. ನಡ್ಕೊತ್ ನಡ್ದಿದ್ದೇವ್. ಬಾಳ ಚಂದ ಕಾಣ್ರಿ. ಈಗ ಹೊಸದಾಗ ಕೂಡ್ಸಿದೇವ್ ಹೊಸ ದೇವ್ರಿಗೆ. ಈಗ ಮೂರ್ತಿ ಪೈಲೆ ಹಿಡ್ದಾಗೈತ್ರಿ. ಅದು ಬಾಜಿಗೆ ಕೂಡ್ಸಾರಂದ್ರ ಇಲ್ರಿ, ಎಲ್ಲ ಕೂಡ್ಸಿದೇವು. ತಾಯಿ ಮೈಮಾಲಿಂದ ಕಣ್ ತೋರ್ಸಾಡ್ರಿ ಆಕಿ. ನಾವೆಲ್ಲಾ ಭಜನೆ ಮಾಡ್ತೇವು, ಸಂಘ ಮಾಡ್ತೇವು. ಇಲ್ಲೆಲ್ಲಾ ಕುಂತು 4 ಮಂದಿ ಬಂದು ಎಲ್ಲಾ ನೋಡ್ತೇವ್ರಿ. ಇದು ತೋರ್ಸಾಳ್ ನೋಡ್ರಿ, ಎಲ್ಲಾ ಜನಸಂಖ್ಯೆಗ ಎಲ್ಲಾರು ಬಂದು ನೋಡತ್ತಾರ. ಹೇಗಾಯ್ತು ಈ ವಿಸ್ಮಯ ಅಂತೇಳಿ? ಹ್ಯಾಂಗಾಯ್ತು ನೋಡ್ರಿ, ದೇವ್ರಿಗೆ ಗೊತ್ತು ನೋಡ್ರಿ. ನಿನ್ನ ನೋಡ್ಯಾರ ಹುಡುಗರು ನೋಡಿ. ನಾವ್ ಇಲ್ಲಿ ಸಂಘ ಮಾಡತ್ತಿದ್ದೇವ್, ಬಂದ್ ತೋರ್ಸೋಣ ಎಲ್ಲರಿಗೂ ನಾವು ಒಬ್ಬರದೊಬ್ಬರು ಪುಕಾರಾಗಿ 7 ಜನ ಹೊಂಟದ್ರಿ. 7 ಜನ ಏನಿದು, ಏನ್ ಸಂಕೇತ ಅಂತೇಳಿ ದೇವಿಗೆ? ಅಂದ್ರೆ ಯಾಕಂದ್ರೆ ಏಕಾಏಕಿಯಾಗಿ ಈ ರೀತಿ ಬಾಳ ಸತ್ಯ ಅದಾರಿ. ಯಾಕಿಂದ ನಮ್ಗೆಲ್ಲರೂ ಕೊಟ್ಟಾಡ್ರಿ, ಎಲ್ಲರಿಗೂ ಇದು ಮಾಡ್ಯಾಡ್ರಿ. ಏನ್ ಬೇಡ್ಕೊಳ್ಳಿ ಎಲ್ಲಾ ಮಾಡ್ಕೊಡ್ತಾರ್ರಿ. ಏನ್ ಬೇಡ್ಕೊಂಡೆ ಅದು ಓಕೆ ಮಾಡ್ಕೊಡ್ತಾಳ್ರಿ. ನಮ್ ಹಂಗಂದ್ ದುಡಿತೇವ್ರಿ ನಾವು. ಬಾಳ ನಮ್ ಸತ್ಯ ಮಾಡ್ಯಾಡ್ರಿ, ಅದಕ್ಕೆ ದುಡ್ಕೋದ್ ಬಂದಿದ್ದೇವ್. ಅದಕ್ಕೆ ಕಾಣ್ತಾ ಇರ್ರಿ, ನಾವ್ ಆದ್ರಿಗೆ ಸುಖ ಮಾಡ್ಬೇಕಂತ ಇಟ್ಟೆ ಬೇಡ್ಕೊಂಬ. ಮತ್ತೇನೆ ಎಲ್ಲರೂ ಸರಿಯಾಗಿ ನಡ್ಕೋತೇವ್ರಿ. ನಾವು ಎಲ್ಲಾ ಇದ್ರಿಂದ ಮನ್ಸಿನ ತುಟ್ಲಿಂದ ಮಾಡ್ತೇವ್ರಿ ಸರ್. ನಾವ್ ಯಾರು ಒಳ್ಳೇದ್ ಮಾಡಿದ್ರಿ ಒಳ್ಳೇದೇ ಇರತ್ರಿ ಸರ್. ಮನ್ಸು ಭಾವನೆ ಸರಿಯಾಗಿ ಇಟ್ಟಿದ್ರಿ, ಎಲ್ಲ ಸರಿಯಾಗಿ ಮಾಡ್ತಾರೆ. ಆಕೆ ಸತ್ಯ ಅದ್ರಿ ಸರ್. ಆಕಿ ತೆರಿತಾರ ಗೊತ್ತಿತ್ರಿ ಸರ್. ದಸರಾ ತೆರಿತಾರ ಗೊತ್ತಿತ್ರಿ. ನಾವು ತೆರಿತಾಂದೇ ಮಾಡಿದೇವ್ರಿ ಸರ್.
ಗೊತ್ತಿತ್ರಿ ಸರ್ ನನಗಾರ ಅರ್ಥ ಆಗ್ಯದ ಯಾರಿಗ ಅರ್ಥ ಆಗ್ಯದಿಲ್ಲ ತಾಯಿ ಬಲ್ ನಿಂತ ಹೇಳ್ತೀನಿ ಸರ್ ನನಗ ಅರ್ಥ ಆಗ್ಯದನಿ ಇಬ್ಬರ್ ಮೂರ್ ಎದ್ರ ಅಂದಿದ್ವಿ ದಸರಿ ಇರ್ತಾನೆ ತೆಗಿತಾರ್ರಿ ಸರ್ ತೆಗಿತಾರ್ರಿ ಅಂತ ಹೇಳಿ ಇದ್ ಮೂರ್ತಿ ಇತ್ತಲ್ರಿ ಇಲ್ಲಿ 25 ವರ್ಷ ಮೊದ್ಲು ಒಂದ್ಸಲ ನಾನ್ ಬಂದಿಲ್ರಿ ಹಿಂಗೆ ಸ್ವಲ್ಪ ಕಷ್ಟ ಇತ್ತು ದುಃಖದಿಂದ ಬಂದು ದೇವ್ರ ಹತ್ರ ಸಿಟ್ಟಿನಾಗ ಮಾತಾಡ್ಕೊಂಡು ಹುಕಂ ಹಚ್ಚುತ್ತಾ ಇದ್ದಾರೆ ಆ ಮೂರ್ತಿ ಒಳಗೆ ಕಣ್ಣು ಬಂದಿತ್ರಿ ನಾನ್ ಎಲ್ಲರಿಗೂ ಹೇಳಿದ್ರೆ ಯಾರು ಕೇರ್ ಮಾಡಿಲ್ರಿ ಏನೋ ಈಗ ಹಿಂಗೆ ಅಂತಾಳ ಅಂತ ಹೇಳ್ಬಿಟ್ಟು ಆ ಮಾತಿಗೆ ಯಾರು ನಿಜ ತಿಳಿದಿಲ್ರಿ ಇವತ್ತ ಅದು ಮಾತ್ ನಿಜ ಆಗ್ಯದ ನೋಡ್ರಿ 25 ವರ್ಷಗಳಿಂದ ಕೂಡ ಒಂದ್ಸಲ ಆಗಿದೆ ರೀ ನನ್ಗ ಒಬ್ಬಕ್ಕೆ ಕಾಣಿಸಲ್ರಿ ತಾಯಿ ನೋಡಿನ್ರಿ ಅವಾಗ ಎಲ್ಲರಿಗೂ ಹೇಳಿನಿ ಅಂದ್ರೆ ಯಾರು ನಿಜ ನಂಬಿಲ್ಲ ರೀ ನಿಜಕ್ಕೂ ಕೂಡ ತಾಯಿ ಕಣ್ತೆರೆದಿದ್ದು ಈ ರೀತಿಯಾದಂತ ವಿಸ್ಮಯ ನಡೆದಿದ್ದು ಎಲ್ಲಿ ಅಂತಂದ್ರೆ ಹುಮನಾಬಾದ್ ನ ಒಂದು ವಾಂಜ್ರಿ ಬಡಾವಣೆಯಲ್ಲಿ. ಹೌದು ವೀಕ್ಷಕರೇ, ಈ ರೀತಿಯಾದಂತ ನಿಜಕ್ಕೂ ಕೂಡ ಸುಮಾರು 35-40 ವರ್ಷಗಳ ಹಿಂದಿನ ಒಂದು ದೇವಸ್ಥಾನದಲ್ಲಿ ನಡೆದಿರುವಂತ ಪವನ. ಹಾಗಾದ್ರೆ ವೀಕ್ಷಕರೇ, ಇದು ಎಲ್ಲಿವರೆಗೂ ಹೋಗುತ್ತೆ, ಏನ್ ತಾಯಿಯ ಮಹಿಮೆ ಏನು ಅನ್ನೋದನ್ನ ಸತತವಾಗಿ ಇದ್ರ ಬಗ್ಗೆ ತೋರಿಸ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೆಕೆ ನ್ಯೂಸ್ ಕನ್ನಡ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೇರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.